ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಮಹಾಕುಂಭಮೇಳ ನಡೀತಾ ಇರುವ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಇಂದು ಮುಂಜಾನೆಯಿಂದಲೂ ಕೂಡ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಮಕರ ಸಂಕ್ರಾಂತಿಯ ಶುಭ ದಿನದಂದು ಅಮೃತ ಸ್ನಾನವನ್ನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಮತ್ತು ಪಾಪಕೃತ್ಯಗಳ ನಿವಾರಣೆ ಆಗುತ್ತೆ ಅನ್ನುವ ನಂಬಿಕೆ ಭಕ್ತಾದಿಗಳಲ್ಲಿ ಜನರಲ್ಲಿದೆ. ಈ ಕಾರಣಕ್ಕಾಗಿನೇ ಲಕ್ಷಾಂತರ ಜನ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಮುಂಜಾನೆಯಿಂದಲೂ ಕೂಡ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ತ್ರಿವೇಣಿ ಸಂಗಮದಲ್ಲಿ ಇದ್ದೇವೆ. ಇಲ್ಲಿನ ದೃಶ್ಯವನ್ನು ತಾವು ನೋಡಬಹುದು. ಮುಂಜಾನೆ ಮೊದಲನೇದಾಗಿ ಅಟಲ್ ಅಖಾಡ ಮತ್ತು ನಿರ್ವಹಣೆ ಅಖಾಡಗಳಿಗೆ ಇಲ್ಲಿ ಸ್ನಾಯಿ ಸ್ನಾನವನ್ನ ಮಾಡಲಿಕ್ಕೆ, ಅಮೃತ ಸ್ನಾನವನ್ನ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಅದಾದ ಬಳಿಕ ಬೇರೆ ಅಖಾಡಗಳಿಗೂ ಕೂಡ ಅಮೃತ ಸ್ನಾನವನ್ನ ಮಾಡಲಿಕ್ಕೆ ಅವಕಾಶ ನೀಡಲಾಗುತ್ತೆ. ಅಖಾಡಗಳ ಅಮೃತ ಸ್ನಾನ ಮುಗಿದ ಬಳಿಕ ಜನಸಾಮಾನ್ಯರಿಗೆ, ಭಕ್ತಾದಿಗಳಿಗೂ ಕೂಡ ಅಮೃತ ಸ್ನಾನವನ್ನ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಇಲ್ಲಿ ಮುಖ್ಯವಾಗಿ ಸುಮಾರು 15ಕ್ಕಿಂತ ಹೆಚ್ಚಿನ ಘಾಟ್ಗಳಿವೆ. 8 ಶಾಶ್ವತ ಘಾಟ್ಗಳು ಸೇರಿದಂತೆ 15ಕ್ಕೂ ಹೆಚ್ಚು ಘಾಟ್ಗಳಿವೆ. ಈ ಘಾಟ್ಗಳಲ್ಲೇ ಈಗ ಭಕ್ತಾದಿಗಳು, ಜನಸಾಮಾನ್ಯರು ಬಂದು ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ತ್ರಿವೇಣಿ ಸಂಗಮ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಳ. ಸರಸ್ವತಿ ಇಲ್ಲಿ ಗುಪ್ತಗಾಮಿನಿಯಾಗಿ ಹರಿತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಗಂಗಾ ಮತ್ತು ಯಮುನಾ ನದಿಗಳ ಜೊತೆಗೆ ಸರಸ್ವತಿ ನದಿ ಕೂಡ ಬಂದು ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಸಂಗಮ ಆಗುತ್ತೆ. ಹಾಗಾಗಿ ಇದನ್ನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಮುಖ್ಯವಾಗಿ ಕುಂಭಮೇಳವನ್ನ 14 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತೆ. ಆದ್ರೆ ಈಗ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತದ್ದು 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ. 14 ಕುಂಭಮೇಳಗಳು ನಡೆದ ಬಳಿಕ ಮಹಾಕುಂಭಮೇಳವನ್ನ ನಡೆಸಲಾಗುತ್ತೆ. ಹೀಗಾಗಿ ಈ ಒಂದು ಮಹಾಕುಂಭಮೇಳಕ್ಕೆ ಸಾಕಷ್ಟು ಮಹತ್ವ ಇದೆ. ಈ ಒಂದು ಮಹಾಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ದೇಶ ವಿದೇಶಗಳಿಂದಲೂ ಕೂಡ ಜನ ಬಂದಿದ್ದಾರೆ. ನಮ್ಮ ಬೆಂಗಳೂರಿನಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ತಮ್ಮ ಹೆಸರೇನು, ತಾವು ಯಾವ ಊರಿನವರು? ಬ್ಯಾಂಗ್ಳೂರು. ನನ್ನ ಹೆಸರು ಬ್ರಹ್ಮಯ್ಯ ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಈಗ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ದೀರಾ, ಇಲ್ಲಿ ಅಮೃತ ಸ್ನಾನವನ್ನ ಮಾಡಿದ್ದೀರಾ. ತಮ್ಗೆ ಹೇಗೆ ಅನಿಸ್ತಾ ಇದೆ? ಈ ಒಂದು ಅಮೃತ ಸ್ನಾನದಲ್ಲಿ ಭಾಗವಹಿಸಲಿಕ್ಕೆ ಏನ್ ಕಾರಣ? ಕಾರಣ ಇದು ಪುಣ್ಯಕ್ಷೇತ್ರ ಅಲ್ವಾ. ಸೊ ಇದ್ರೊಳಗ ಸ್ನಾನ ಮಾಡಿದ್ರೆ ನಮ್ಮ ಕುಟುಂಬಕ್ಕಾಗಲಿ ನಮ್ಮ ಆಗುತ್ತೆ ಅಂತ ನಮ್ಮ ರಾಮಚಂದ್ರ ಗುರೂಜಿ ಅವರು ಕರ್ಕೊಂಡ್ ಬಂದ್ರು. ಸೊ ಅವ್ರ ಜೊತೆ ಬಂದಿದ್ವಿ. ನಾವು 90 ಜನ ಬಂದಿದ್ವಿ. ಅದರಿಂದ ಸೊ ಒಳ್ಳೇದು ಆಗತ್ತಂತ. ಈಗ ಪಾಪಕೃತ್ಯ ನಿವಾರಣೆ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಿಂದೂಗಳಲ್ಲಿ. ಆ ನಂಬಿಕೆಯಿಂದಾನೇ ಬಂದಿದ್ವಿ. ನಾನು ನಮ್ಮ ಮನೆಯವರು ಬಂದಿದ್ವಿ, ಇಬ್ರು ಸ್ನಾನ ಮಾಡಿದ್ವಿ. ಸೊ ನಮ್ಮ ಗುರೂಜಿ ಇಲ್ಲೆಲ್ಲ ಅವರೇ. ಮೇಡಮ್, ತಮ್ಗೆ ಹೇಗೆ ಅನಿಸ್ತಾ ಇದೆ? ಒಂದು ಮಹಾಕುಂಭಮೇಳವನ್ನ ನೋಡಿದಂತ ಸಂದರ್ಭದಲ್ಲಿ ತಾವು ಇಲ್ಲಿ ಅಮೃತ ಸ್ನಾನವನ್ನ ಮಾಡಿದ್ರೆ, ಇವತ್ತು ಮಕರ ಸಂಕ್ರಾಂತಿಯ ಶುಭ ದಿನ. ಇದು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಮ್ಗೆ ಇಂಥ ಅವಕಾಶ ಸಿಕ್ಕಿದೆ. ನಮ್ಮ ರಾಮಚಂದ್ರ ಗುರೂಜಿ ಅವರ ನಿಜವಾಗ್ಲೂ ಗುರು ಕೃಪೆ ನಮ್ಮ ಮೇಲಿರೋದ್ರಿಂದ ನಮ್ಗೆ ಇದಕ್ಕೆ ಅವಕಾಶ ಸಿಕ್ಕಿದೆ. ಈ ಮುಖಾಂತರ ನಮ್ಗೆ ನಮ್ಮ ಕಡೆಯವ್ರಿಗೆಲ್ಲರಿಗೂ ಈ ಗಳಿಗೆಯ ಫಲ ಅವ್ರಿಗೂ ಕೂಡ ಸಿಕ್ಲಿ, ಎಲ್ಲರಿಗೂ ಸಿಕ್ಲಿ ಅನ್ನೋದೇ ನನ್ನ ಆಶಯ. ನನ್ಗೆ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದಿರಾ, ಈ ಒಂದು ಅಮೃತ ಸ್ನಾನವನ್ನ ಮಾಡಿದಿರಾ, ಹೇಗೆ ಅನಿಸ್ತಾ ಇದೆ, ಏನು? ನಾವು ತುಂಬಾ ಭಾಗ್ಯವಂತರು. ಇಂಥ ಅವಕಾಶ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ತುಂಬಾ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಥ್ಯಾಂಕ್ ಯು. ಇದು ಅಭಿಪ್ರಾಯ. ಮುಖ್ಯವಾಗಿ ಅಮೃತ ಸ್ನಾನವನ್ನ ಮಾಡಿ ನಮ್ಗೆ ಬಹಳ ಖುಷಿ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ತಮ್ಮ ಹೆಸರೇನು, ತಾವ್ ಯಾವ ಊರಿಂದ ಬಂದಿದ್ದೀರಾ? ಸೊ ನನ್ನ ಹೆಸರು ಜಯರಾಮ್ ವರದೇಗೌಡ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಪುಣ್ಯ ಸ್ನಾನ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಅದು ಇವತ್ತು ಈಡೇರಿದೆ. ಅದು 144 ಇಯರ್ಸ್ ನಡೀತಾ ಇರೋದು. ಇದು ನಮ್ಮ ಸೌಭಾಗ್ಯವೇ ಸರಿ. ಕರ್ನಾಟಕದಿಂದ ನಾವು ಒಂದು 100 ಜನ ಬಂದಿದ್ದೀವಿ ಗ್ರೂಪ್ ಅಲ್ಲಿ. ಎಲ್ಲರೂ ಪುಣ್ಯ ಸ್ನಾನ ಮಾಡಿದ್ವಿ. ಚಳಿ ತುಂಬಾ ಇದೆ, ತುಂಬಾ ದಿನಕಾಲ ನೀರಲ್ಲಿ. ಈಗ ಮಹಾಕುಂಭಮೇಳಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಏನಂತಂದ್ರೆ ಇದು 144 ವರ್ಷಗಳಿಗೊಮ್ಮೆ ನಡೆಯುವಂತದ್ದು. 12 ಕುಂಭಮೇಳಗಳು ನಡೆದ ಬಳಿಕ ನಡೆಯುವಂತದ್ದು. ಜೊತೆಗೆ ಈ ಒಂದು ಮಹಾಕುಂಭಮೇಳದಲ್ಲಿ ಈ ತರ ಪುಣ್ಯ ಸ್ನಾನವನ್ನ ಮಾಡೋದ್ರಿಂದಾಗಿ ಈ ಪಾಪಕೃತ್ಯಗಳು ನಿವಾರಣೆ ಆಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ತಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಾವು ಏನ್ ಪಾಪ ಮಾಡಿದೀವೋ ಬಿಟ್ಟಿದೀವೋ ಗೊತ್ತಿಲ್ಲ. ಪಾಪ ಮಾಡಿದೆಲ್ಲ ಕಳಿಲಿಯಿಂದ ಬಂದು ಮಾಡ್ತೀವಿ. ಇದೊಂದು ಪುಣ್ಯ ಸ್ಥಳ, ಗಂಗಾ, ಯಮುನಾ, ಗಂಗಾ ಎಲ್ಲ ಸೇರೋ ಪುಣ್ಯ ಸ್ಥಳದಲ್ಲಿ ನಾವು ಜೀವನದಲ್ಲಿ ಒಮ್ಮೆ ಆದರೂ ಬಂದು ನಾವು ಇಲ್ಲಿ ಸ್ನಾನ ಮಾಡೋದು ನಮ್ಮ ಪಾಪ ಪುಣ್ಯ ಕಳೆದಿದೆ ಅಂತ ನಮ್ಮ ಹಿಂದೂ ಧರ್ಮದ ನಂಬಿಕೆ. ಅದು ಇವತ್ತು ಈಡೇರಿದೆ. ಮುಂದೆ ಇನ್ನೊಂದ್ಸರಿ ಮಹಾಕುಂಭಮೇಳ, ಈ ತರ ಕುಂಭಮೇಳ ಸಿಗೋದು ಚಾನ್ಸಸ್ ಕಡಿಮೆ ನಮಗೆಲ್ಲ. ಅಟ್ಲೀಸ್ಟ್ ನಮಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಈ ತಲೆಮಾರಿನಲ್ಲಿ ಖಂಡಿತ ಸಿಗೋದಿಲ್ಲ. ಮುಂದಿನ ಅದೇ ಆಲ್ಫಾ ಜನರೇಷನ್, ಬೀಟಾ ಜನರೇಷನ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಸಿಗ್ಬೋದು. ಬಟ್ ನಮ್ ಜನರೇಷನ್ಗೆ ಸಿಗೋದಿಲ್ಲ. ಇದು ನಮ್ಮ ಭಾಗ್ಯವೇ ಸರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನಾವು ಬೆಂಗಳೂರದಿಂದ ಒಂದು 90 ಜನ ಬಂದಿದ್ದಾರೆ. ನಾವು ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಅವ್ರ ಜೊತೆಗೆ ಬಂದಿದ್ದೀವಿ. ನಾವು ಬಂದಿದ್ದು ಆಸಾಂದಿಂದ. ಬೆಂಗಳೂರದಿಂದ ಒಂದು 90 ಜನ ಬಂದಿದ್ದಾರೆ. ಇದು ಗುರೂಜಿ ಅವರ ಆಶೀರ್ವಾದದಿಂದ ಎಲ್ರಿಗೂ ಇಂಥ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ನಾವು ಕರ್ನಾಟಕ ಜಿಲ್ಲೆಯ ಚಿತ್ರದುರ್ಗ ಡಿಸ್ಟಿಕ್ ಇಂದ ಬಂದಿದ್ದೀನಿ, ಕರ್ನಾಟಕ ಸ್ಟೇಟ್ ಇಂದ. ನಮ್ಮ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ರಾಮಚಂದ್ರ ಗುರುಗಳಿದ್ದಾರೆ, ಜನ್ಮಾಂತರ ಕೇತಿಯ ರಾಮಚಂದ್ರ ಗುರೂಜಿಯವರ ಜೊತೆಗೆ ಬರ್ತಾ ಇದ್ದೀವಿ. ನಾವು ಅವರೆಲ್ಲರ ಶಿಷ್ಯಂದರು ನಾವು. ಹಾಗಾಗಿ ಈ 144 ವರ್ಷಗಳ ನಂತರ ನಡೀತಿರುವಂಥ ಮಹಾಕುಂಭಮೇಳದಲ್ಲಿ ನಮ್ಮೆಲ್ಲ ಸಂಘಟಕರು ನಾವೆಲ್ಲ ಭಾಗವಹಿಸ್ತಿದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಇಲ್ಲಿನ ಮುಖ್ಯಮಂತ್ರಿಗಳು ಏನಿದ್ದಾರೆ, ಯೋಗಿ ಆದಿತ್ಯನಾಥ್ ಅವರು ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಕಲಿಸ್ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಹಾಗಾಗಿ ನಾವು ತುಂಬ ಅದೃಷ್ಟವಂತರು. ಹಾಗಾಗಿ ನಾವೇ ಇದನ್ನ ಪುಣ್ಯವಂತರು ಅಂತೇಳಿ ನಾವು ಭಾವಿಸ್ತಾ ಇದೀವಿ. ಗುರುಜಿಯರು ಅಂದ್ರೆ ಇದು ಮುಖ್ಯವಾಗಿ ಬೆಂಗಳೂರು ಮತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಕರ್ನಾಟಕದ ಭಕ್ತಾದಿಗಳ ಅಭಿಪ್ರಾಯ. ಮುಖ್ಯವಾಗಿ ಈ ಒಂದು 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥದ್ದೇ ನಮ್ಮ ಅದೃಷ್ಟ. ಇದರಿಂದಾಗಿ ನಮ್ಮ ಪಾಪಕೃತ್ಯಗಳು ನಿವಾರಣೆ ಆಗ್ತವೆ ಮತ್ತೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹಿಂದೂಗಳಲ್ಲಿದೆ. ಈ ಕಾರಣಕ್ಕಾಗಿ ನಾವು ಬಂದು ಈ ಮಹಾ ಸ್ನಾನವನ್ನ ಮಾಡಿದ್ದೇವೆ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.